ನಮಸ್ಕಾರ ಸರ್. ಈಗ ಬೆಳಗ್ಗೆ ಆಗಿದ್ದು ಸಿದ್ದರಾಮಯ್ಯ ಇದು ಮಾಡಿ ಒಂದು ಸ್ಪೀಚ್ ಅನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಸಾಹೇಬರು ಏನು ಯೋಜನೆಗಳು ತಂದಿದ್ದು ಆಶ್ವಾಸನೆ ಕೊಟ್ಟು ಬರೀ ಅಷ್ಟೇ ಆಶ್ವಾಸನೆ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಫಸ್ಟ್ ಸಿದ್ದರಾಮಯ್ಯ ಯೋಜನೆ ಅಂದ್ರೆ ಮೋದಿಜಿಯವರು 10 ವರ್ಷದಲ್ಲಿ ನಾವು 2014 ನಾವು ಅಧಿಕಾರಕ್ಕೆ ಬಂದ್ವಿ. ಬಿಜೆಪಿ ಅವರು 10 ವರ್ಷ ಅಧಿಕಾರಕ್ಕೆ ಬಂದು 10 ವರ್ಷದಲ್ಲಿ ಭಾರತ ದೇಶದಲ್ಲಿ ಅವರಿಗೆ ಸಿದ್ದರಾಮಯ್ಯ ಗೊತ್ತಾಯ್ತು ಗೊತ್ತಿಲ್ಲ, ಗೊತ್ತಿದ್ದು ಸುಳ್ಳು ಹೇಳಾಕುತ್ತಾರ. ಅವರು ಬಡವರಿಗೆ ಆಕ್ಚುಲಿ ನೀರ 10 ಕೋಟಿ ಜನಕ್ಕೆ ನೀರು ಪರಿಹಾರ ಕೊಟ್ಟರು. 10 ಕೋಟಿ ಜನಕ್ಕೆ ನಾವು ಬಡವರ ಕಲ್ಯಾಣ ಯೋಜನೆ ಅಡಿಯೊಳಗ 4 ಕೋಟಿ ಜನರಿಗೆ ಪ್ರತಿ ತಿಂಗಳ 5 ಕಿಲೋ ಅಕ್ಕಿ ಕೊಡಾಗ್ತೀವಿ ನಾವು. ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೇಳತ್ತು ನಾವು ತಿಂಗಳಿಗೆ 10 ಕಿಲೋ ಅಕ್ಕಿ ಫ್ರೀ, ಪ್ರತಿಯೊಬ್ಬರಿಗೆ 10 ಕಿಲೋ ಅಕ್ಕಿ ಫ್ರೀ ಅಂತಂದಿದ್ರು. ಹೌದಾ? ಅವ್ರ ಅಕ್ಕಿಯಲ್ಲೇ ಐತಿ. ಇವತ್ತು ಬರ್ತಾ ಇರೋದು ಕೇಂದ್ರ ಸರ್ಕಾರ ಮೋದಿಜಿಯವರ ಅಕ್ಕಿನೇ. ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೆ 5 ಕಿಲೋ ಅಂತ ಕೊಡ್ತಾ ಇದ್ದೇವೆ ನಾವು. ಇವತ್ತಿಗೂ 4 ಕೋಟಿ ಜನರಿಗೆ ಪ್ರತಿ ಬಡ ಜನರಿಗೆ 5 ಕಿಲೋ ಅಕ್ಕಿ ಫ್ರೀನ ಕೊಡ್ತಾ ಇದ್ದೇವೆ. ಅದೇ ಪ್ರಕಾರ ಮಹಿಳಾ ಅಭಿವೃದ್ಧಿ ಇದೆಯಲ್ಲ, ಮಹಿಳಾ ಅಭಿವೃದ್ಧಿಗೆ 41 ಲಕ್ಷ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ ಮಾಡಿ ನಾವು. ಉಜ್ವಲ ಅಡಿಯೋದಿಂದಾಗ 2.5 ಕೋಟಿ ಜನಕ್ಕೆ ಗ್ಯಾಸ್ ಸಂಪರ್ಕ ಮಾಡಿ ಕೊಟ್ಟೇವೆ. ಇವತ್ತು ಮನೆಯೊಳಗೆ ಹೆಣ್ಮಕ್ಳು ಕಟ್ಟಿಗೆ ಒಲಿ ಹಚ್ಚಿ ಕಣ್ಣ ನೀರು ಬರ್ತಿದ್ವು. ಅಂತ ನಮ್ಮ ಮೋದಿಜಿಯವರು ನಮ್ಮ ದೇಶದ ಹೆಣ್ಣುಮಕ್ಕಳು ಒಲಿ ಮುಂದೆ ಕುಂತು ಕಣ್ಣ ನೀರು ಬರಬಾರ್ದು, ಅವ್ರಿಗೆ ಖುಷಿಯಿಂದ ಅಡಿಗೆ ಮಾಡಬೇಕು ಅಂತೇಳಿ ಎಲ್ಲ ಫ್ರೀ ಗ್ಯಾಸ್ ಕೊಟ್ಟೇವೆ ನಾವು. ಉಜ್ವಲ ಅಡಿಯೊಳಗೆ ಕೊಟ್ಟೇವಿ. ಮತ್ತ ಮಹಿಳಾ ಕ್ಷೇಮಾಭಿವೃದ್ಧಿ ಒಳಗೆ 41 ಲಕ್ಷ ಮಹಿಳೆಯರಿಗೆ ಫ್ರೀ ಗ್ಯಾಸ್ ಕೊಟ್ಟೇವೆ. ಇದು ಹೇಳ್ಬೇಕಂದ್ರೆ ಇವ್ ಸಿದ್ದರಾಮಯ್ಯ ಹತ್ರ ಮೋದಿಯವರು ಹೇಳಿದ್ರು, ಮೋದಿಯವರು ಏನು ಹೇಳಿದ್ರು, ಸುಳ್ಳು ಹೇಳ್ತಾರೆ ಅಂತ. ಮೋದಿಯವರು ಸುಳ್ಳು ಹೇಳೋದಿಲ್ಲ, ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇರೋದು. ಯಾಕಂದ್ರೆ ಇವರು ಬಡ ಜನರಿಗೆ ಉಚಿತ ಮಹಿಳೆಯರಿಗೆ ಇದು ಕೊಟ್ರು, ಬಸ್ ಫ್ರೀ ಅಂತ, ಕರೆಂಟ್ ಫ್ರೀ ಅಂತ ಹೇಳಿ. ಕರೆಂಟ್ ಫ್ರೀ ಅಂತ ಹೇಳಿ ಯೂನಿಟ್ ರೇಟ್ 7 ರೂಪಾಯಿ ಇರಿಸಿದ್ರು. ಬಸ್ ಫ್ರೀ ಅಂತ 100 ರೂಪಾಯಿ ಹೋಗು ಬಸ್ ಈಗ 2 ರೂಪಾಯಿ ಬಸ್ ಚಾರ್ಜ್ ಮಾಡ್ಯಾನ ಮೇಲೆ ಫ್ರೀ ಕೊಡ ಅಂತಾರ. ಇವ್ರು ಯಾರು ದುಡ್ಡು ಕೊಡ್ತಾರ ನಮ್ದ ಕಿತ್ಕೊಂಡು ನಮ್ಗಳಿಗೆ ಫ್ರೀ ಅಂತ ಕೊಡ್ತಾ ಇದಾರ. ಮೋದಿಜಿ ಹಂಗ್ ಮಾಡಿಲ್ಲ. ಮೋದಿಜಿ ಎಲ್ಲಾರಿಗೆ ಮಾತ್ ಪ್ರಕಾರ ಎಲ್ಲಾರು ಅಭಿವೃದ್ಧಿಯವರು ಫ್ರೀ ಕೊಡಂತಾರ. ಯಾಕಂದ್ರ ನಮ್ಮ ದೇಶದಾಗ ಪ್ರತಿ ಮನೆಗೆ ಶೌಚಾಲಯ ಇದ್ದಿದ್ದಿಲ್ಲ. ಪ್ರತಿ ಮನೆಗೆ ಇವತ್ತು ಶೌಚಾಲಯಗಳು ಹಳ್ಳಿಗೋರಿ ಪ್ರತಿ ಮನೆಗೆ ಶೌಚಾಲಯಗಳು. ಅದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರ ಅಡಿಯಲ್ಲೇ ಆಗ್ಯಾವ. ಪ್ರತಿ ಮನೆಗೆ ಒಳ್ಳೆಯಾಗ ಕುಡಿಯುವ ನೀರು ಇದ್ದಿದ್ದಿಲ್ಲ. ಇವತ್ತು ಡೈರೆಕ್ಟ್ ಆಗಿ ಕುಡಿಯುವ ನೀರು ಪೈಪ್ಲೈನ್ ಮನೆ ಮುಂದೆ ನಳಗೊಳದಾವ್ TMC ಅವ್ರ ಕಡೆಯಿಂದ. ಅದು ಸಿದ್ದರಾಮಯ್ಯ ಗೊತ್ತಿಲ್ಲ ಹೇಳ್ಬೇಕಂದ್ರ. ಅವ್ರು ಹೆಂಗದ ಅರು ಮರವಿ ಸಿದ್ದರಾಮಯ್ಯ ಅನ್ಬೇಕು. ಯಾಕಂದ್ರೆ ಅವರು ಮತ್ತೊಬ್ಬರ ಬಗ್ಗೆ ಕಮೆಂಟ್ ಮಾಡೋದಾಗತ್ತ, ಮತ್ತೊಬ್ಬರು ಕೆಲಸ ಮಾಡಿದ್ರೆ ಸುಳ್ಳು ಅಂತ ಹೇಳತ್ತ. ಆಕ್ಚುಲಿ ಜನರಿಗೆ ಚಂಬು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು. ನರೇಂದ್ರ ಮೋದಿ ಅಕ್ಷಯ ಪಾತ್ರೆ ಕೊಟ್ಟಾರ, ತುಂಬಿ ಜನರಿಗೆ ಅನುದಾನಗಳನ್ನು ಕೊಟ್ಟಾರ. ಇದು ಹೇಳ್ಬೇಕಂದ್ರ ಈಗ ಹೇಳ್ತಾರೆ ಕಪ್ಪೋಣ ಸದ್ಯ ನಮ್ಮ ಕರ್ನಾಟಕ ಸರ್ಕಾರದ 1 ವರ್ಷ ಆಯ್ತೀಗ. 1 ವರ್ಷದಾಗ ಶಾಡೋ CM ಅಂತ ಕರೆಯಾಗುತ್ತೀನಿ. ಯಾಕಂದ್ರೆ ಅವ್ರ ಪೂರ ಕಮಿಷನ್. ಶಾಡೋ DCM DK ಶಿವಕುಮಾರ್ ಅಲ್ಲ, DK ಸುರೇಶ್, ಅವ್ರ ಪೂರ ಕಮಿಷನ್. ಮತ್ತೆ ಇವರೇನ ಸಚಿವರು ಇದಾರ, ಈಗ ಸಚಿವರು ಅಣ್ಣ ತಮ್ಮರು ಅವ್ರ ಮಕ್ಕಳು ಅವರು ಶಾಡೋ ಸಚಿವರು ಎಲ್ಲಾರು ಕಮಿಷನ್. ಇವ್ರು ಟೋಟಲ್ ಹೆಚ್ಚು ಕಮ್ಮಿ 50% ಕಮಿಷನ್ ಮ್ಯಾಗ ಅಧಿಕಾರಿಗಳ ವರ್ಗಾವಣೆ ಮಾಡುದು, ಅಭಿವೃದ್ಧಿ ಕೆಲಸದಾಗ ಕಮಿಷನ್ ನಡೆಸ್ಯಾರ. ಮತ್ತೆ ನಿಮ್ಮನ್ನು ತಿಳಿದಿದ್ದಿರಲಿ, ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಒಂದು ಹೆಚ್ಚಿನ ಮಾಹಿತಿ ನಿಮ್ಗೆ ಕೊಡ್ತೀನಿ. ST SC ಅನುದಾನ ಎಲ್ಲೈತಿ? ಫಸ್ಟ್ CM ಸಿದ್ದರಾಮಯ್ಯ ಹೇಳ್ಬೇಕು. ಸರ್, ಈಗ ನೀವು ಹೇಳ್ತಾ ಇರೋದು ಅವ್ರು ಯೋಜನೆ ಮಾಡಿದ್ದೆಲ್ಲ ಒಳಗೆ ಅವ್ರಿಗೆ ಕಮಿಷನ್ ಬರ್ತಾ ಇದೆ ಅಂದ್ರೆ ಇವೆಲ್ಲ ಈಗ ಫ್ರೀ ಯೋಜನೆಗಳಿಗೆ ಅವ್ರು ಕಮಿಷನ್ ತಗೊಂತಾ ಇದಾರ. ತಲೆ ಇಟ್ಕೊರಿ. ಇದೇನೈತಲ್ಲ ಫ್ರೀ 2,000 ರೂಪಾಯಿ ಕಳಿಸ್ತಾರಲ್ಲ, ಫ್ರೀ 2,000 ರೂಪಾಯಿ ಬರೋಬ್ಬರಿ ಯಾರಿಗೂ ಮಳೆ ಇವ್ರಿಗೂ ಆದಂತ ಇವ್ರದ್ದು ವಿಂಗ್ ಐತೆ. ಆ ವಿಂಗ್ ಇವ್ರಿಗೆ ಅಮೌಂಟ್ ಬರ್ತೈತೆ. ಅವ್ರಿಗೆ ವೈಟ್ ಮನಿಯಾಗಿ ಪರಿವರ್ತನೆ ಮಾಡ್ಕೊಂತಾರ ಫ್ರೀ ಅಮೌಂಟ್ ನ. ಬ್ಲಾಕ್ ಮನಿ ಮಾಡ್ಕೊಂಡ್ರೆ ಇದಾದ್ರು ಡೈರೆಕ್ಟ್ ಆಗಿ 2,000 ರೂಪಾಯಿ ಪ್ರತಿ ಮಹಿಳೆ ಅಂತಾರಲ್ಲ, ಆ ರೀತಿ ವೈಟ್ ಮನಿ ತಗೊಂತಾ ಇದಾರ. ಡೈರೆಕ್ಟ್ ಆಗಿ ಇವ್ರು ಬೇಕಾದವ್ರು ಮಾಡ್ಕೊಂಡು ಎಲ್ಲಾ ಫೋರ್ಜರಿ ಸರ್ಕಾರ. ಇದು ಜನರಿಗೆ ದಿಕ್ ತಪ್ಪಿಸುವಂತ ಸರ್ಕಾರ. ಒಂದ್ ಎಕ್ಸಾಂಪಲ್ ಕೊಡ್ತೇನೆ ಇವ್ರಿಗೆ, ಸಿದ್ದರಾಮಯ್ಯ ಅವರಿಗೆ. ಸರ್ಕಾರ ಬಂದು 1 ವರ್ಷ ಆಯ್ತ. SC ST ಅನುದಾನ ಎಲ್ಲೈತಿ? SC ST ಅನುದಾನ ಎಲ್ಲೈತಿ?
ಅದು ಫಸ್ಟ್ ಸೇಮ್ ಉತ್ತರ ಕೊಡ್ಲಿ. ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯೊಳಗ ಅನುದಾನ ಬಗ್ಗೆ ಪೂರ ಡೀಟೇಲ್ಸ್ ಕೊಡ್ಲಾರ, ಎಲ್ಲಿ ಬಳಕೆ ಮಾಡಿರುತ್ತೆ, ಯಾರ ಸಿದ್ದರಾಮಯ್ಯ ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಕೊಡ್ಬೇಕು. ಇದನ್ನೆಲ್ಲ ಅನುದಾನಗಳನ್ನು ತಗೊಂಡು ಹೋಗಿ ಫ್ರೀಗೆ ಅಂತ ಹಾಕ್ತಾರ. ಫ್ರೀಗೆ ಅಂತ ಹಾಕಿ ನಮ್ಮಂತ SC ಜನಾಂಗ, ಅಲ್ಪಸಂಖ್ಯಾತರ ಜನಾಂಗಕ್ಕಾಗಲಿ ಯಾವುದೇ ರೀತಿ ನಮಗೆ ಅನುದಾನ ಕೊಟ್ಟಿಲ್ಲ. ನಮ್ಮ ಸಮಾಜಕ್ಕೆ ನಾನೊಬ್ಬ ದಲಿತ ಆಗಿ ಹೇಳ್ತೇನೆ ನಿಮ್ಗೆ. ಇದರಿಂದ ನಮ್ಮ ರಾಜ್ಯದಲ್ಲಿಂದ ಜನರಿಗೆ ದಿಕ್ ತಪ್ಪಿಸಿದ್ದಾರೆ ಸಿದ್ದರಾಮಯ್ಯ ಮಾಡ ಅಂತಾರ. ಇದು ಎಲ್ಲರೂ ಗೊತ್ತಿರೋ ವಿಷಯ ರೀ. ಫಸ್ಟ್ ಇವತ್ತು ಚಂಬು ಸರ್ಕಾರ ಅನ್ನೋದ್ರದ್ದು ಕಾಂಗ್ರೆಸ್ ಎಲ್ಲ ಬರೀ ಚಿಪ್ ಕೊಡೋದ್ರ ಜನರ ಕೈಗಳು. ಚಿಪ್ ತೆಂಗಿನಕಾಯಿ ಚಿಪ್ ಬರ್ತಲ್ಲ, ತೆಂಗಿನ ಎಳೆದೊಂದು ಮಾಡಿದ್ದೊಂದು. ಫ್ರೀ ಅಕ್ಕಿ ಇಲ್ಲ, ಗಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ, ಗಟ್ಟಕ್ಕೆ ಬಂದಾಗಿರೋ ಗಟ್ಟಗಳು ಬೆಳೆಯೋರಿಲ್ಲ ಬರೋಬ್ಬರಿ. ಅಂದ್ರೆ ಅದನ್ನ ಹೊಸ ಗಟ್ರ ಮಾಡ್ಬೇಕನ್ನೋ ಪರಿವರ್ತನೆ ಇಲ್ಲ. ಏನೇ ಇದ್ರು ಅನುದಾನ ಕೆಲಸ ನಡೆದಿದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಏನಿರ್ತಾರೆ ಆ ಅಧಿಕಾರದಲ್ಲಿ ನಾವು ಕೆಲಸನೇ ರನ್ನಿಂಗ್ ಇರೋದು. ಇವರು ಯಾವ ಹೊಸ ಯೋಜನೆಗಳು ಎಲ್ಲೂ ಜಾರಿ ಮಾಡಿಲ್ಲ. ಈ ಸಿದ್ದರಾಮಯ್ಯ ಮೋದಿಜಿಯವ್ರ ಬಗ್ಗೆ ಹೇಳೋದನ್ನು ಫಸ್ಟ್ ಕೊಡ್ಬೇಕು. ಈ ರೀತಿ ಸುಳ್ಳು ಹೇಳಿ ಜನ ದಿಕ್ ತಪ್ಪಿಸೋ ದಾರಿ ಮಾಡಕ್ ಹೋಗ್ಬೇಡ್ರಿ. ಇವತ್ತ ನೀವು ಬಂದಿರ್ಬೋದು ಹುಬ್ಬಳ್ಳಿಗೆ ಬಂದು ಮಾತಾಡ್ತಿರ್ಬೋದು. ನಮ್ ದೇಶದ ಸೈನಿಕರು ಏನಿದ್ರು, ನಿಮ್ಮ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಸೈನಿಕರು ಯಾವ ರೀತಿ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಸೈನಿಕರು ಫಸ್ಟ್ ಗಡಿ ಹೋಗ್ತಿರ್ಬೋದು ಗೊತ್ತಾಗುತ್ತೆ ನಿಮಗೆ. ಯಾವ್ದೋ ಭಯ ಇಲ್ಲ. ಆ ರೀತಿ ಅವ್ರ ಅಂತಂತ ಆಯುಧಗಳನ್ನು ನಮ್ಮ ಪ್ರಧಾನಮಂತ್ರಿಗಳು ಹೊರಗಿನ ದೇಶದಿಂದ ತಂದು ಕೊಟ್ಟಾರ ಅವ್ರ ಕಾಯಕ್. ನಮ್ಮ ಸೈನಿಕರಿಗೊಂದು ಬಲ ಶಕ್ತಿಯಾಗಿ ಅವ್ರ ಬೆನ್ನಿಂದ ಶಕ್ತಿಯಾಗಿ ನಿಂತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದೆಲ್ಲ ಸುಳ್ಳು ಹೇಳಿ ಒಂದು ನಮ್ಮ ಭಾರತ ರತ್ನ ಅಂತೇನೋ ಅವ್ರಿಗೆ, ನಮ್ಮ ದೇಶದ ಹೆಮ್ಮೆಯ ವಿಶ್ವಗುರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರನ್ನ ಹೆಸರು ಹಾಳು ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಹೆಸರು ನಿಮ್ಮ ಬುಡಕ್ಕೆ ಫಸ್ಟ್ ಅಲ್ಲಿ ತಿಳ್ಕೊರಿ. ನಿಮ್ ಬಗ್ಗೆ ಜನರು ಬಹಳ ವಿಚಾರ ಮಾಡಿ ಎಲ್ಲಾ ತಿಳ್ಕೊಂಡ್ಬಿಟ್ಟಾರ. ಇನ್ನು ಮುಂದೆ ನೀವು ಇಂಥ ಸುಳ್ಳು ಹೇಳದ್ಬಿಟ್ಟು ಜನರ ಕಡೆ ಕೆಲಸ ಮಾಡೋದ್ ಕಲಿಸಿ ಫಸ್ಟ್. ಇದೇನ್ ನಾ ಹೇಳ್ತೇನೆ, ನಿಮ್ದು ಏನ್ ಸರ್ಕಾರದ ಶಾಶ್ವತ ಉಳಿ ಸರ್ಕಾರ ನಿಮ್ದು. ಫಸ್ಟ್ CM ಕುರ್ಚಿ ನಿಮ್ದು ಗಟ್ಟೆ ತಿಳ್ಕೊರಿ. ಮತ್ತೊಬ್ಬರಿಗೆ ಮಸಿ ಹಚ್ಚಕ್ಕೆ ಮುಂಚೆ ನಿಮ್ಮ ಬೆನ್ನಿಗೆ ಎಷ್ಟು ಮಸಿದೆ ಅದನ್ನ ತಿಳ್ಕೊಬೇಕು ನೀವು. ಈಗ ಒಂದ್ ಮಾತು ಕೇಳಿ, ರೈತರ ಬಗ್ಗೆ ಮಾಡಿದ್ದೀವಿ. ಬೆಳೆ ವಿಮೆ ಪರಿಹಾರ ನಾವು ಕೊಡ್ತಾರೆ ವರ್ಷಕ್ಕೆ 56 ಲಕ್ಷ ಜನರಿಗೆ 133 ಲಕ್ಷ ಕೋಟಿ ಕೊಡಾಕತ್ತೀವಿ. ಪರ್ ಅಕೌಂಟ್ ಹೋಗ್ತೈತಿ 6,000 ಪರ್ ಎಕರೆಗೆ. ಅದು ನಿಮ್ಗೆ ಗೊತ್ತಿಲ್ಲ, ಸುಳ್ಳು ಕೇಳ್ತೀರಿ. ನಿಮಗ್ ತೆಗೆದ್ರೆ ಅವು ಮಹಿಳೆಯರಿಗೆ 2,000 ರೂಪಾಯಿ ಎತ್ತು ಬರೋಬ್ಬರಿ ಜನಕ್ಕೆ ಬಿಡ್ತಾ ಇಲ್ಲ. ಕರೆಂಟ್ ಬಿಲ್ಲು ಇದು ಏನಂತಾರ ಕಮರ್ಷಿಯಲ್ ಬಿಲ್ 1ಕ್ಕೆ 4 ಪಟ್ಟು ಬಳಕೆ ಮಾಡಾಕ್ತೀರಿ ನೀವು. ಇದು ಸರಿಯಲ್ಲ ಸಿದ್ದರಾಮಯ್ಯ ಅವರೇ. ಫಸ್ಟ್ ನೀವು ಮಾಡಿದ ಅನುದಾನಗಳ ಬರೋಬ್ಬರ ಸಬಲೀಕರಣ ಅದನ್ನ ಕರೆಕ್ಟ್ ಆಗಿ ಮಾಡೋತಿದ್ದೀರಿ. ಜನರಿಗೆ ದಾರಿ ತಪ್ಪಿಸ್ಬೇಡ್ರಿ. ನೀವೇನೋ ಈ ರೀತಿ ದಾರಿ ತಪ್ಪಿಸಾಕೊಂಡ್ರೆ ಅದು ಯಾವತ್ತೂ ಜನ ಮೆಚ್ಚಂಗಿಲ್ಲ ನಿಮಗ. ನಿಮ್ಗೆ ಜನ ಈ ಇಲೆಕ್ಷನ್ ಅಲ್ಲಿ ನೀವು ತಕ್ಕ ಉತ್ತರ ಕೊಡಾಕ್ ನಿಂತಾರ. ಭಾರತ ದೇಶದ ಜನ ಕರ್ನಾಟಕ ರಾಜ್ಯದಲ್ಲೂ ನೀವು ಬೇಸರ ಆಗ್ಬಿಟ್ಟಿರಿ. ಇದು 100ಕ್ಕೆ 100 ಸತ್ಯ. ನಿಮ್ದು ಹಂತ ಬರ್ತಾ ಇದೆ, ಜಲ್ದಿ ನಿಮ್ ಹಂತ ಆಗ್ತೈತಿ ಅಂತ ನಾನು ನಿಮ್ಗೆ ಬಯಸ್ತೇನೆ.